ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮೀನಾ ಮತ್ತು ಸೂರ್ಯ ಅರುಣ್ನ ತಾಯಿಯನ್ನು ನೋಡಲಿಕ್ಕೆ ಹೋಗ್ತಾರೆ. ಅರುಣ್ನ ತಾಯಿ ಸತ್ತಿರ್ತಾರೆ. ಆದರೆ ಅರುಣ್ ಅವರನ್ನು ಯಾವುದೇ ಕಾರಣಕ್ಕೂ ಅವರ ತಾಯಿಯ ಮುಖವನ್ನು ನೋಡಲಿಕ್ಕೆ ಬಿಡೋದೇ ಇಲ್ಲ. ತುಂಬ ಬೇಸರದಿಂದ ಮನೆಗೆ ಮರಳ್ತಾರೆ. ಮನೆಗೆ ಬಂದ ನಂತರ ಶಾಂತಿ ಕೂಡ ಅವರನ್ನು ಇನ್ಸಲ್ಟ್ ಮಾಡ್ತಾಳೆ. ಆನಂತರ ಮೀನಾ ಶ್ರುತಿಯನ್ನು ನೋಡಲಿಕ್ಕೆ ಹೋಗ್ತಾಳೆ. ಅದಕ್ಕೆ ಶ್ರುತಿಯ ತಂದೆ ಕೇಳ್ತಾರೆ, ನೀನು ಯಾಕಮ್ಮ ಬಂದಿರೋದು, ರವಿ ಬಂದಿಲ್ವಾ ಅಂತ ಹೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಮೀನಾರವರು ಯಾವತ್ತೂ ಈ ಮನೆಗೆ ಬರಬಾರ್ದು, ಅವರನ್ನು ಕೇಳೋ ಪ್ರಶ್ನೆ ಯಾರಿಗೂ ಇಲ್ಲ ಅಂತ ಹೇಳ್ತಾನೆ. ಆಗ ಮೀನಾಳನ್ನು ಕರ್ಕೊಂಡು ಶ್ರುತಿ ಅವಳ ರೂಮ್ಗೆ ಹೋಗ್ತಾಳೆ. ಆನಂತರ ಮೀನಾ ನಡೆದಂಥ ಎಲ್ಲ ವಿಷಯವನ್ನು ವಾಸುದೇವ್ ಹತ್ರ ಹೇಳ್ತಾಳೆ. ಅದಕ್ಕೆ ನಿನ್ನ ಗಂಡನ ಮೇಲೆ ಆಪಾದನೆ ಮಾಡಿದಾಳಂದರೆ ಅದು ನಿನ್ನ ಗಂಡನೇ ಮಾಡಿರಬೇಕು ಹಾಗೆ ಹೀಗೆ ಅಂತ ಹೇಳಿ ಅಲ್ಲಿ ಕೂಡ ಸೂರ್ಯನಿಗೆ ವಾಸುದೇವ್ ಅವಮಾನಿಸ್ತಾರೆ. ಇದನ್ನೆಲ್ಲ ಕೇಳಿದ ಮೀನಾ ಹೇಳ್ತಾಳೆ, ನನ್ನ ಗಂಡ ಮಾಡಿದ್ದು ಹೌದಂತಾದರೆ ಅವರು ನಿಜವಾಗ್ಲೂ ಒಪ್ಕೊಳ್ತಾ ಇದ್ರು, ಅಷ್ಟಕ್ಕೂ ಅವರು ಹುಡುಗಿಯರ ಮೇಲಾಗಲಿ ಹೆಂಗಸರ ಮೇಲಾಗಲಿ ಕೈ ಮಾಡೋದಿಲ್ಲ ಅಂತ ಹೇಳಿ. ಆಗ ಶ್ರುತಿಯ ತಾಯಿ ಹೇಳ್ತಾಳೆ, ಕುಡ್ದಾಗ ಹೆಂಗಸು ಗಂಡಸು ಅಂತ ಗೊತ್ತಾಗುತ್ತಮ್ಮ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ಆಂಟಿ, ಅವರು ಏನೇ ತಪ್ಪು ಮಾಡಿದ್ರು ಅದನ್ನು ಒಪ್ಪಿಕೊಳ್ಳುವಂಥ ಗುಣ ಅವರದು ಅಂತ ಹೇಳ್ತಾಳೆ. ಸೂರ್ಯನ ಫ್ರೆಂಡ್ ಚೀತನನ್ನು ಅರೆಸ್ಟ್ ಮಾಡಿರ್ತಾರೆ ಪೊಲೀಸ್ನವರು. ಯಾಕೆಂದರೆ ಚೀತ ಅರುಣ್ನ ತಾಯಿಗೆ ಆಕ್ಸಿಡೆಂಟ್ ಮಾಡಿರ್ತಾನೆ. ಇದರಲ್ಲಿ ತಪ್ಪಿರುವಂಥದ್ದು ಅರುಣ್ನ ತಾಯಿದೆ. ಅರುಣ್ನ ತಾಯಿ ಮೊಬೈಲಲ್ಲಿ ಮಾತಾಡಿಕೊಂಡು ಬರ್ತಾಯಿದ್ರು. ಎಷ್ಟು ಹಾರ್ನ್ ಮಾಡಿದ್ರು ಅವರು ರಸ್ತೆಗೇ ಬರ್ತಾಯಿದ್ರು ವಿನಃ ಆಚೆ ಹೋಗಲೇ ಇಲ್ಲ. ಚೀತಾ ಕೂಡ ಕೋಪದಲ್ಲಿದ್ದ. ಒಮ್ಮೆಲೆ ಬ್ರೇಕನ್ನು ಅರಿಸಿಬಿಟ್ಟ. ಹಾಗಾಗಿ ಅರುಣ್ನ ತಾಯಿ ಸತ್ತೋಗ್ತಾರೆ. ಇಷ್ಟೆಲ್ಲ ಆದರೂ ಚೀತನನ್ನು ಅಲ್ಲಿ ಸೇರಿರುವಂಥ ಜನರು ಹೊಡಿತಾರೆ. ಅನಂತರ ಪೊಲೀಸ್ನವರು ಕೂಡ ಕರ್ಕೊಂಡು ಹೋಗ್ತಾರೆ. ಚೀತನ ಅಕ್ಕ ಬಂದು ಸೂರ್ಯನ ಮನೆ ಹತ್ರ ಬಂದು ಅಳ್ತಾಳೆ. ಹೀಗೆ ಅವನಿಗೆ ಎಲ್ಲೂ ಜಾಮೀನು ಸಿಗ್ತಾ ಇಲ್ಲ, ಪೊಲೀಸ್ನ ತಾಯಿಗೆ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ಹೇಳಿ. ಆಗ ಸೂರ್ಯನಿಗೆ ತುಂಬ ಬೇಸರ ಆಗುತ್ತೆ. ಆನಂತರ ಸೂರ್ಯ ಅವರನ್ನು ಸಮಾಧಾನ ಮಾಡಿಸ್ತಾನೆ. ಸೂರ್ಯ ಹೇಳ್ತಾನೆ, ಅಕ್ಕ ನೀವೇನು ಬೇಸರ ಮಾಡ್ಕೊಳ್ಬೇಡಿ, ಚೀತ ಮನೆಗೆ ಬಂದೇ ಬರ್ತಾನೆ, ಅವನಿಗೆ ಹೇಗಾದರೂ ಮಾಡಿ ಬೇಲ್ ಕೊಡಿಸಿ ಅವನನ್ನು ಸ್ಟೇಷನಿಂದ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಹೇಳ್ತಾನೆ. ಆಗ ಚೀತನ ಅಕ್ಕ ಹೇಳ್ತಾರೆ, ನೀನೇ ನಮಗೆ ಇವತ್ತು ದಿಕ್ಕಪ್ಪ, ನಿನ್ನನ್ನೇ ನಂಬ್ಕೊಂಡು ಬಂದಿದ್ದೇವೆ ಅಂತೇಳಿ. ಆಗ ಅಲ್ಲಿ ಕೂಡ ಶಾಂತಿ ಸೂರ್ಯನಿಗೆ ಅವಮಾನ ಮಾಡಿಸ್ತಾಳೆ. ಆದರೂ ಸೂರ್ಯ ಅದನ್ನು ಯಾವುದನ್ನು ಲೆಕ್ಕಕ್ಕೆ ಕ್ಯಾರ್ ಮಾಡದೆ ಇರ್ತಾನೆ. ಅನಂತರ ಮೀನಾ ಸೂರ್ಯ ಇಬ್ಬರು ಯೋಚನೆ ಮಾಡ್ತಾರೆ ಏನು ಮಾಡೋದು ಅಂತ ಹೇಳಿ. ಆಗ ಮೀನಾ ಹೇಳ್ತಾಳೆ, ನಿಮ್ಮ ಅಣ್ಣನ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥ ವಕೀಲರ ಹತ್ರ ಹೋಗುವ, ಅವರೇ ಏನಾದರೂ ಇದಕ್ಕೆ ಸೊಲ್ಯೂಷನನ್ನು ಹುಡುಕ್ಬಹುದು ಅಂತೇಳಿ. ಯಾರು, ನಾವು ಹಂಗಲ್ಲ ಸ್ವಾಮಿ ಹಿಂಗೆ ಅಂತ ಹೇಳುವ ಲಾಯರ ಅಂತ ಕೇಳ್ತಾನೆ ಸೂರ್ಯ. ಹೌದು ಅಂತ ಹೇಳ್ತಾನೆ. ಸರಿ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಲಾಯರ್ ಹತ್ರ ಹೋಗ್ತಾರೆ. ಲಾಯರಲ್ಲಿ ರೋಹಿಣಿಯ ಕೇಸ್ನ ವಿಚಾರ ಕೂಡ ಮಾತಾಡ್ತಾರೆ. ಅವರ ಹತ್ರ ಹೇಳ್ತಾರೆ, ಸೂರ್ಯ ಮತ್ತು ಮೀನನ ಹತ್ರ ನಿಮ್ಮ ತಾಯಿ ಹತ್ರ ಹೇಳಿದ್ದೇನೆ, ಅವಳ ವಿರುದ್ಧವಾಗಿ ಯಾರಾದರೂ ಸಾಕ್ಷಿ ಹೇಳುವವರು ಬೇಕು ಅಂತೇಳಿ. ಆಗ ಮೀನಾ ಸೂರ್ಯ ಇಬ್ಬರು ಕೂಡ ಸರಿ ಲಾಯರ್, ನಾವು ಇಬ್ಬರು ಸಾಕ್ಷಿ ಹೇಳುವವರನ್ನು ಕರ್ಕೊಂಡು ಬರ್ತೇವೆ ಅಂತ ಹೇಳ್ತಾರೆ. ಅಲ್ಲಿಂದ ಮೀನಾ ಸೂರ್ಯ ಕೂಡ ಹೊರಟೋಗ್ತಾರೆ. ಇತ್ತ ಕಡೆ ಅರುಣ್ನ ಮನೆಗೆ ಚೀತನ ಅಕ್ಕ ಮತ್ತು ಸೂರ್ಯನ ಇಬ್ಬರು ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಅರುಣ್ ಹತ್ರ ಬೇಲ್ನ ವಿಷಯವಾಗಿ ಮಾತಾಡಲಿಕ್ಕೆ ಚೀತನ ಅಕ್ಕ ಹೇಳ್ತಾರೆ, ಚೀತ ತುಂಬ ಒಳ್ಳೆಯವನು, ಅವನು ಈ ಥರ ಮಾಡುವವನಲ್ಲ, ಅವನು ತುಂಬ ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ, ಯಾರಿಗೂ ಕೂಡ ಇಷ್ಟರ ತನಕ ಆಕ್ಸಿಡೆಂಟ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಚೀತನ ತಾಯಿ ತುಂಬ ಅಳ್ತಾಳೆ ಅರುಣ್ ಹತ್ರ. ಆದರೆ ಅರುಣ್ನ ಮನಸ್ಸು ಯಾವುದೇ ಕಾರಣಕ್ಕೂ ಬಾಗೋದೇ ಇಲ್ಲ. ಯಾಕೆಂದರೆ ಅರುಣ್ಗೆ ಸೂರ್ಯನ ಮೇಲೆ ತುಂಬ ಸಿಟ್ಟಿರುತ್ತೆ, ಸೂರ್ಯನೇ ಈ ಥರ ಮಾಡಿರುವಂಥದ್ದು ಅಂತೇಳಿ ಅರುಣ್ ಅವನೇ ಭಾವಿಸ್ಕೊಂಡಿರ್ತಾನೆ. ಸೂರ್ಯನ ಫ್ರೆಂಡ್ಸ್ನವರು ಕೂಡ ಹೇಳ್ತಾರೆ. ಆದರೆ ಅರುಣ್ ಯಾವುದೇ ಕಾರಣಕ್ಕೂ ಈ ವಿಷಯಕ್ಕೆ ತಲೆ ಬಾಗೋದೇ ಇಲ್ಲ. ಇದನ್ನು ಸೂರ್ಯನೇ ಹೇಳಿ ಮಾಡಿಸಿದಂತೇಳಿ ಸೂರ್ಯನ ಮೇಲೇ ಅಪವಾದ ಮಾಡ್ತಾನೆ. ಅಷ್ಟೊತ್ತಿಗೆ ಸೂರ್ಯ ಮೀನಾ ಕೂಡ ಇಬ್ಬರು ಬಂದಿರ್ತಾರೆ. ಏನು ನಿನ್ನ ಅವರನ್ನು ಕಳಿಸಿ ನೀನು ಹಿಂದೆಯಿಂದ ಬರ್ತಾ ಇದ್ದೀಯ ಅಂತೇಳಿ ಮತ್ತೆ ಅರುಣ್ ಸೂರ್ಯನಿಗೆ ಬೈತಾನೆ. ಆಗ ಸೂರ್ಯ ಹೇಳ್ತಾನೆ, ನಾನು ಏನೇ ಕೆಲಸ ಮಾಡಿದ್ರು ಮುಂದಿಂದಲೇ ಮಾಡ್ತೇನೆ, ನನಗೆ ಬೆನ್ನಿಗೆ ಚೂರಿ ಹಾಕುವಂಥ ಬುದ್ಧಿ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸೂರ್ಯನ ಫ್ರೆಂಡ್ಸ್ ಮತ್ತು ಅರುಣ್ನ ನಡುವೆ ವಾಗ್ವಾದಗಳು ನಡೆಯುತ್ತೆ. ಅರುಣ್ ಅವರಿಗೂ ಕೂಡ ಹೊಡಿತಾನೆ. ಇದನ್ನೆಲ್ಲ ಕನಕ ನೋಡ್ತಾ ಇರ್ತಾಳೆ. ಕನಕನ ಹತ್ರ ಸೂರ್ಯನ ಫ್ರೆಂಡ್ಸ್ ಹೇಳ್ತಾರೆ, ನೀವು ಒಂದು ಸಲ ಮಾತಾಡಿ, ಇದರಲ್ಲಿ ಚೀತಂದು ಏನೂ ತಪ್ಪಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದಕ್ಕೆ ಅರುಣ್ ಹೇಳ್ತಾನೆ, ಅದಕ್ಕೇನೀಗ ನಾನು ಕೆಲಸ ಬಿಡಬೇಕಾ? ಚೀತನ ಅಕ್ಕ ಹೇಳ್ತಾರೆ, ನೀವು ಪೊಲೀಸ್ ಆದ್ದರಿಂದ ನಿಮ್ಮ ತಾಯಿಯನ್ನು ಅವನು ಆಕ್ಸಿಡೆಂಟ್ ಮಾಡಿದ್ದರಿಂದ ಅವನಿಗೆ ಬೇಲ್ ಕೊಡ್ತಾ ಇಲ್ಲ ಯಾರು ಕೂಡ ಅಂತ ಹೇಳಿ, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅರುಣ್ ಕೂಡ ಕೋಪದಿಂದ ಚೀತನ ಅಕ್ಕನ ಮೇಲೇ ಬೈತಾನೆ. ಅನಂತರ ಚೀತನ ಅಕ್ಕ ಮತ್ತು ಸೂರ್ಯ ಮೀನು ಇಬ್ಬರು ಕೂಡ ಅಲ್ಲಿಂದ ಬರ್ತಾರೆ.
ರವಿ ಶ್ರುತಿಯ ಮನೆಗೆ ಬರ್ತಾನೆ. ಶ್ರುತಿಯ ಮನೆಗೆ ಬಂದು ವಾಸುದೇವನ ಹತ್ರ ಜೋರಾಗಿ ಗಲಾಟೆ ಮಾಡ್ತಾನೆ. ಯಾಕೆಂದರೆ ರವಿಗೆ ಗೊತ್ತಾಗುತ್ತೆ ನೀತುಗೆ ಒಡಿಸಿದ್ದು, ನೀತುವಿನ ಹೋಟೆಲ್ಗೆ ಬೆಂಕಿ ಹಚ್ಚಿಸಿದ್ದು ವಾಸುದೇವ ಅಂತ ಹೇಳಿ, ಶ್ರುತಿಯ ಅಪ್ಪನೇ ಅಂತ ಹೇಳಿ ಎಲ್ಲ ಗೊತ್ತಾಗುತ್ತೆ. ಬಂದಂತಹ ರವಿ ಶ್ರುತಿಯ ತಂದೆಯೊಂದಿಗೆ ಜೋರಾಗಿ ಮಾತಾಡ್ತಾನೆ. ಇಷ್ಟು ಎಲ್ಲ ಮಾಡಿದ್ರಲ್ಲ, ಇದರ ಕಾಂಪನ್ಸೇಷನನ್ನು ನೀವು ಕೊಡಲೇಬೇಕು, 9 ಲಕ್ಷ ಬಿಲ್ ಆಗಿದೆ, ಇದನ್ನು ನೀವೇ ಪೇ ಮಾಡಬೇಕು ಅಂತ ಹೇಳಿ ರವಿ ಜೋರಾಗಿ ವಾಸುದೇವನಿಗೆ ವಾರ್ನಿಂಗ್ ಕೊಡ್ತಾನೆ. ಆಗ ವಾಸುದೇವ್ ಹೇಳ್ತಾನೆ, ಓ ಈಗಲೂ ಕೂಡ ನೀನು ಅವಳ ಗುಂಗಿಂದ ಹೊರಗೆ ಬರಲಿಲ್ವಾ? ನನ್ನ ಮಗಳು ಎಷ್ಟು ಸಮಯ ಆಯಿತು ಮನೆಗೆ ಬಂದು, ಅವಳ ಬಗ್ಗೆ ಏನಾದರೂ ನಿನಗೆ ಯೋಚನೆ ಇದೆಯಾ ಅಂತ ಹೇಳಿ ಕೇಳ್ತಾನೆ. ಆಗ ರವಿ ಹೇಳ್ತಾನೆ, ಇದು ನಮ್ಮಿಬ್ಬರ ವಿಷಯ, ಮೂರನೇ ಅವರು ತಲೆ ಹಾಕಬೇಡಿ, ಇದನ್ನು ಹೇಗೆ ಸರಿಪಡಿಸಬೇಕು ಅಂತ ನಂಗೆ ಗೊತ್ತು ಅಂತ ಹೇಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.